ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಇವತ್ತಿನ ವಿಷಯ ಏನಂದರೆ, ಎಲ್ಲರಿಗೂ ಬ್ಯಾಕ್ ಪೇನ್ ಇದೆ. ಬ್ಯಾಕ್ ಪೇನಿನ ಸಮಸ್ಯೆಯನ್ನು ಕಲರ್ ಥೆರಪಿಯಲ್ಲಿ ಹೋಗಲಾಡಿಸಲು ಸಾಧ್ಯವೇ? ಹೌದು, ಖಂಡಿತ ಸಾಧ್ಯ. ನಮ್ಮ ಡಾಕ್ಟರ್ ಬಸವರಾಜ್ ಸರ್ ಅವರು, ಅವರ ಮಾರ್ಗದರ್ಶನದಲ್ಲಿ ನಾವು ಅವರಿಂದ ಕಲಿತುಕೊಂಡು ಬಹಳಷ್ಟು ಜನರಿಗೆ ಬ್ಯಾಕ್ ಪೇನನ್ನು ಗುಣಪಡಿಸಿದ್ದೇವೆ. ಡಿಸ್ಕ್ ಬಲ್ಜ್ ಆದಂಥ ವ್ಯಕ್ತಿಗಳು 3-4 ದಿನಗಳಲ್ಲಿ ಹುಷಾರಾಗಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಏನು ಮಾಡ್ಬೋದು, ಬ್ಯಾಕ್ ಪೇನ್ ಬಂದರೆ ಕಲರ್ ಥೆರಪಿಯಿಂದ ಹೇಗೆ ಪರಿಹಾರ ಮಾಡ್ಕೋಬೋದು ಅಂತ ಇವತ್ತು ನೋಡೋಣ. ನೋಡಿ, ಏನೇ ವಿಚಾರ ಇರಲಿ, ಏನೇ ಸಮಸ್ಯೆ ಇರಲಿ, ನಾವು ಕೈ ಇಲ್ಲಾಂದರೆ ಕಿವಿಯನ್ನು ಆರಿಕ್ಯುಲರ್ ಥೆರಪಿ ಮುಖಾಂತರ ಸರಿ ಮಾಡ್ತೇವೆ. ಮತ್ತು ಕಾಲಲ್ಲಿ ಇಷ್ಟೇ ನಮ್ಮ ಹ್ಯಾಂಡ್ ರಿಫ್ಲೆಕ್ಸಾಲಜಿದಲ್ಲಿ ನಾವು ಪರಿಹಾರ ಮಾಡ್ತೀವಿ. ನಮ್ಮ ದೇಹದ ಅಂಗಾಂಗಗಳು ನಮ್ಮ ಕೈಯಲ್ಲಿದೆ. ಹಾಗಾಗಿ ನೋಡಿ, ಯಾರಿಗಾದರೂ ಬ್ಯಾಕ್ ಪೇನ್ ಬಂದಿತ್ತಂದರೆ ಮೊದಲು ನೀವೊಂದು ಕೆಲಸ ಮಾಡಿ. ಇಲ್ಲಿ ನೋಡಿ, ಇದು ಬ್ಯಾಕ್ ಪೇನ್ ಜಾಗ. ಇಲ್ಲಿಂದ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕುಣಿ ಬೀಳುತ್ತೆ ನೋಡಿ, ಈ ಜಾಗನ ಕುಣಿ ಬೀಳುತ್ತಲ್ಲ, ಆ ಜಾಗದಲ್ಲಿ ಬ್ಲ್ಯಾಕ್ ಕಲರನ್ನು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಅದಾದಮೇಲೆ ನೀವು ಬ್ಲ್ಯಾಕ್ ಕಲರ್ನ ಹಾಕಿ. ಅದಾದ ನಂತರ ಇವೆರಡು ಈ ಥರ ಬಂದರೆ ಇಲ್ಲಿ ಕುಣಿ ಬೀಳುತ್ತೆ. ಈ ಜಾಗನ ಡೈಲಿ 1 ನಿಮಿಷ 2 ನಿಮಿಷ ಕಾಲ, ಇದು ಕಿಡ್ನಿ ಸ್ಟ್ರೆಂತ್ ಆದಾಗ ಇಲ್ಲಿ ನೀವು ಇವೆರಡು ಪಾಯಿಂಟನ್ನು ಅಲಸಂದಿ, ರಾಜ್ಮಾ ಮತ್ತು ಕಿಡ್ನಿ ಶೇಪ್ನಲ್ಲಿ ಯಾವುದೇ ಧಾನ್ಯ ಇರಲಿ ಅದನ್ನು ರಾತ್ರಿವಿಡೀ ಹಾಕಿ ಮಲ್ಕೋಬೋದು. ಮತ್ತು ಇದನ್ನು ಕೂಡ ಈ ಥರ ಬ್ಲ್ಯಾಕ್ ಕಲರ್ನು ಹಾಕ್ಬೋದು. ಅದ್ರ ಜೊತೆಗೆ ಮತ್ತೇನು ಮಾಡಬೇಕಂದ್ರೆ, ಇಲ್ಲೇನು ಬ್ಲ್ಯಾಕ್ ಹಾಕಿರ್ತೀವಲ್ಲ, ಈ ಜಾಗ ರಾತ್ರಿ ಮಲಗಬೇಕಾದ್ರೆ ವಟಾಣಿ ಕಾಳನ್ನು ಹಾಕಿ. ವಟಾಣಿ ಕಾಳು ಹಾಕಿದಾಗ ನೀವು 3-4 ದಿವಸಗಳ ಕಾಲ ನಿಮ್ಮ ಬ್ಯಾಕ್ ಪೇನನ್ನು ಸಮಸ್ಯೆಯಿಂದ ಹೊರಗೆ ತರಬಹುದು. ಇದು ಖಂಡಿತ ಸಾಧ್ಯ. ದಯವಿಟ್ಟು ಎಲ್ಲರೂ ಈ ಔಷಧ ರಹಿತ ಚಿಕಿತ್ಸೆಯನ್ನು ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಳ್ಳಿ.